ಯಮಧರ್ಮರಾಯ ವಿಷ್ಣು ಸರ್ ಕುಂಡಿಸ್ಕೊಂಡು ಚರ್ಚೆ ಮಾಡ್ತಾನೆ. ಏನಂತ ಚರ್ಚೆ ಮಾಡ್ತಾನೆ ಗೊತ್ತಾ? ಹಬ್ಬಬ್ಬ ಏನಯ್ಯ ನಿನ್ನ ಅಭಿಮಾನಿಗಳು ವರ್ಷಕ್ಕೆ 2 ಹಬ್ಬ ಮಾಡ್ತಾರೆ, ನಿನಗೆ ಒಂದು ಹುಟ್ಟುದ ದಿನ ನೀನು ನನ್ನ ಕರ್ಸ್ಕೊಂಡು ದಿನ ಇಂಡಸ್ಟ್ರಿಯಲ್ಲಿ ನನ್ನ ಮಗನೂ ಆಚರಿಸಲ್ಲ, ಆ ಥರ ಹಬ್ಬ ಆಚರಿಸ್ತಾರೆ. ಅದೇ ನಿನ್ನ ಅಭಿಮಾನಿಗಳ ಮನೆಯಲ್ಲಿ ಅಣ್ಣನೋ ತಮ್ಮನೋ ಅಕ್ಕ ಬಂಧು ಬಳಗ ರಿಲೇಷನ್ ಯಾರೇ ಸತ್ರು ಇವತ್ತು ನಾಳೆ ಮರ್ತೋಗಿ. ಈ ಕಾಲದಲ್ಲಿ 14 ವರ್ಷ ಆಯ್ತು ನಾನು ಇಲ್ಲಿ ಕರ್ಕೊಂಬಂದು, ಆದರೂ ಅಭಿಮಾನಿಗಳು ನಿನ್ನ ಮನೇಲಿ ದೇವ್ರ ಥರ ಪೂಜೆ ಮಾಡ್ತಾರೆ. ಆದರೆ ಇಲ್ಲಿ ನಮ್ಮ ಕರ್ನಾಟಕ ಜನ ವಾಣಿಜ್ಯ ಮಂಡಳಿ ಸರ್ಕಾರ ಎಲ್ಲ ಸೇರ್ಕೊಂಡು ಕಸ ರೀತಿ ಮಾಡ್ತಾ ಇದ್ದಾರೆ. ಇಲ್ಲಿ 10 ಗುಂಟೆ ಜಾಗ ಕೊಡಂಗಿಲ್ಲ ಅಂತಾರೆ. ಎಂತ ನೀಚ ಸರ್ಕಾರ ಐತ್ರಿ ಮೇಡಮ್ ಇದು. ನಾವು ನನ್ನ ದಾದನ್ ನೋಡಕ್ ಬರಕ್ಕೆ ಇವ್ರು ಅಪ್ಪಣೆಗಳು ಬೇಕಾ? ಯಾವ್ದಾದ್ರು ಮನೇಲಿ ಒಂದು ನಾಯಿ ಸತ್ರೆ ಮಣ್ಣು ಮಾಡಕ್ ಜಾಗ ಇರ್ತದೆ. ನಮ್ಮ ಬಾಸ್ಗೆ ಒಂದು ಋಣ ಮುಗ್ಸಕ್ಕೆ ನನ್ನ ಮಕ್ಕಳು ಹೇಳಿಕೆ ಇದ್ದಿಲ್ವಾ? ಇವರೆಲ್ಲ ನಮ್ಮ ಬಾಸ್ ಹೆಸರು ಹಾಕಂತಾರೆ, ನಮ್ಮ ಬಾಸ್ ಫೋಟೋ ಹಾಕ್ತಾರೆ. ಇವರ ಮನೆ ಕನ್ನಡದಲ್ಲಿ ಒಂದೇ ಸಿಂಹ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ಗೆ. ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ. ಮೇಡಮ್ ನಮಸ್ಕಾರ ರೀ. ನಾವು ಬ್ಯಾಡಗಿಂತ ಬಂದೇವ್ರಿ. ವಿಷ್ಣುದ ಅಪ್ಪಟ ಅಭಿಮಾನಿಗಳು ರೀ. ನಾವು ವರ್ಷಕ್ಕೊಮ್ಮೆ ಬರ್ತೇವ್ರಿ. ಈ ಹುಟ್ಟಿದಬ್ಬ ನನ್ನ ಹುಟ್ಟಿದಬ್ಬ ಮಾಡಂಗಿಲ್ರಿ. ನನ್ನ ಮಗಳು ನಾನು ಹೆಚ್ಚಾಗಿ ಮನ್ಯಾಗ ಭಾಳ ಪ್ರೀತಿ ಮಾಡ್ತಾವ್ರಿ. ನನ್ನ ಸಣ್ಣ ಮಗಳು ಇವತ್ತು ದಾಂಡ್ಲಿ ಇರ್ತದಂದ್ರೆ ಕರ್ಕೊಂಬರ್ಲಿಲ್ಲ. ಭಾಳ ಮಿಸ್ ಆಗಿ ಇವತ್ತು ನನ್ನ ಮಗಳು ಬಿಟ್ಟು ಬಂದನ್ರಿ. ಇಲ್ಲಿ 10 ಗುಂಟೆ ಜಾಗ ಕೊಡಂಗಿಲ್ಲ ಅಂತಾರೆ. ಎಂಥ ನೀಚ ಸರ್ಕಾರ ಐತ್ರಿ ಮೇಡಮ್ ಇದು. ಅಣ್ಣ 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 ಒಂದು ನಿಮಿಷ ಅಣ್ಣ. ನಮ್ಮ ಬಾಸ್ ಒಂದು ಫಿಲ್ಮ್ನಾಗ ಹೇಳ್ಯಾರ, ಸಿಂಹಾದ್ರ ಸಿಂಹ ಫಿಲ್ಮ್ನಾಗ, ನೀನು ಮಂತ್ರಿ ಆದ್ರೆ ನನ್ನ ರಾಜ ಅಂತಂದು ಅವಾಗ ಯಾವಾಗ ಹೇಳೋಗ್ಯಾರ? ಸದ್ರ ರಾಜ ಇದ್ರ ರಾಜ. ಮಾತಾಡೋಣ ಮಾತಾಡೋಣ ಮಾತಾಡೋಣ. ಮಾತಾಡಿ ಬಿಡು, ನೀನು ಮಾತಾಡು. ನನ್ನ ಹೆಸರು ಸೋಮು ಅಂತ, ಚಾಮರಾಜನಗರದಿಂದ ಬಂದಿದ್ದೇನೆ. ಇವತ್ತು ಬಂದಿದ್ದು ಖುಷಿ. ಬೆಳಿಗ್ಗೆ ಬಂದ ಖುಷಿ, ಸಾಯಂಕಾಲ ಅಷ್ಟರಲ್ಲಿ ಇರಲ್ಲ. ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ ನಮ್ಮ ಬಾಸ್ಗೆ. ಒಂದಿನ ಯಮಧರ್ಮರಾಯ ಸ್ವರ್ಗದಲ್ಲಿ ವಿಷ್ಣು ಸರ್ನ ಕರ್ಕೊಂಡು ಒಂದು ಚರ್ಚೆ ಮಾಡ್ತಾನೆ. ಏನಂತ ಚರ್ಚೆ ಮಾಡ್ತಾನೆ ಗೊತ್ತಾ? ಯಮಧರ್ಮರಾಯ ವಿಷ್ಣು ಸರ್ ಕುಂಡಿಸ್ಕೊಂಡು ಚರ್ಚೆ ಮಾಡ್ತಾನೆ. ಏನಂತ ಚರ್ಚೆ ಮಾಡ್ತಾನೆ ಗೊತ್ತಾ? ಹಬ್ಬಬ್ಬ ಏನಯ್ಯ ನಿನ್ನ ಅಭಿಮಾನಿಗಳು ವರ್ಷಕ್ಕೆ 2 ಹಬ್ಬ ಮಾಡ್ತಾರೆ, ನಿನಗೆ ಒಂದು ಹುಟ್ಟುದ ದಿನ ನೀನು ನನ್ನ ಕರ್ಸ್ಕೊಂಡು ದಿನ ಇಂಡಸ್ಟ್ರಿಯಲ್ಲಿ ನನ್ನ ಮಗನೂ ಆಚರಿಸಲ್ಲ, ಆ ಥರ ಹಬ್ಬ ಆಚರಿಸ್ತಾರೆ. ಅದೇ ನಿನ್ನ ಅಭಿಮಾನಿಗಳ ಮನೆಯಲ್ಲಿ ಅಣ್ಣನೋ ತಮ್ಮನೋ ಅಕ್ಕ ಬಂಧು ಬಳಗ ರಿಲೇಷನ್ ಯಾರೇ ಸತ್ರು ಇವತ್ತು ನಾಳೆ ಮರ್ತೋಗಿ. ಈ ಕಾಲದಲ್ಲಿ 14 ವರ್ಷ ಆಯ್ತು ನಾನು ಇಲ್ಲಿ ಕರ್ಕೊಂಬಂದು, ಆದರೂ ಅಭಿಮಾನಿಗಳು ನಿನ್ನ ಮನೇಲಿ ದೇವ್ರ ಥರ ಪೂಜೆ ಮಾಡ್ತಾರೆ. ಆದರೆ ಇಲ್ಲಿ ನಮ್ಮ ಕರ್ನಾಟಕ ಜನ ವಾಣಿಜ್ಯ ಮಂಡಳಿ ಸರ್ಕಾರ ಎಲ್ಲ ಸೇರ್ಕೊಂಡು ಕಸ ರೀತಿ ಮಾಡ್ತಾ ಇದ್ದಾರೆ. ನಮ್ಮ ಬಾಸ್ ಒಂದು ಸಾಂಗ್ ಹೇಳವ್ರೆ, ತುತ್ತು ಅನ್ನ ತಿನ್ನೋಕೆ ಬೊಗಸೆ ಅಂಗೈಲಾಗದ ಜಾಗ ಸಾಕು ಆಯಾಗಿರೋಕೆ ಅಂತ ಸಾಂಗ್ ಮುಖಾಂತರ ತಿಳಿಸ್ಕೊಟ್ರು ನಮ್ಮ ಜನಕ್ಕೆ, ಸರ್ಕಾರಕ್ಕೆ. ಅಂಗೈಲಾಗದ ಜಾಗ ಕೊಟ್ಟಿಲ್ಲ ಯಪ್ಪಂಗೆ. ಭಾಳ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್. ಇವಾಗ ಒಬ್ಬ ಸ್ಟಾರು ಒಂದು ಎತ್ತರಕ್ಕೆ ಬೆಳಿಬೇಕು ಅಂತಂದ್ರೆ ಇಲ್ಲ ಬಕೆಟ್ ಹಿಡಿಬೇಕು, ಇಲ್ಲಾಂದ್ರೆ ಮೇರು ನಟನ ಯಾರ ಹೆಸರು ಬಳಸ್ಕೋಬೇಕು. ಇವಾಗ ಅದೇ ರೀತಿ ಸುಮಾರು ಜನ ಬಳಸ್ಕೊಂಡವ್ರೆ. ಯಾರು ಅಂತ ನಾನು ಹೇಳಕ್ ಹೋಗಲ್ಲ. ಅಭಿಮಾನಿಗಳು ಗೊತ್ತು. ಕರ್ನಾಟಕದ ಒಳಗ ಹೆಣ್ಣು ಕುಲಕ್ಕೆ ಗೌರವ ಕೊಡುವಂತಂದ್ರೆ ನಮ್ಮ ಬಾಸ್ ಒಬ್ರ. ನಿಮ್ಮಂತ ಹೆಣ್ಮಕ್ಳಿಗೆ ಗೌರವ ಕೊಡೋದು ನಮ್ಮ ಬಾಸ್. ಅಂತ ಬಾಸ್ ದಯವಿಟ್ಟು ನಾವು ಕ್ಯಾತ್ಸಂದ್ರ, ತುಮಕೂರು ಜಿಲ್ಲೆ ಕ್ಯಾತ್ಸಂದ್ರದವ್ರು ಬಂದಿರೋ ನಾವು ನಮ್ಗೆ ಬುದ್ಧಿ ಬಂದಿಂದ ಒಬ್ಬರೇ ಸಾಯ್ತಾಗ ಒಬ್ಬರೇ ಇರ್ತಾರೆ. ಬದಲಾಗ ನಾವು ಪೇಸ್ಟ್ ಚೇಂಜ್ ಮಾಡೋದು ನನ್ನ ಮಕ್ಕಳಲ್ಲ. ಯಾವತ್ತು ದಾದನ್ ಫ್ಯಾನ್ಸ್, ದಾದನ್ ಫ್ಯಾನ್ಸೇ ನಾವು. ನನ್ನ ದಾದನ್ ನೋಡಕ್ ಬರೋಕ್ಕೆ ಇವ್ರು ಅಪ್ಪಣೆಗಳು ಬೇಕಾ? ಅಲ್ಲ ರೀ, ಒಬ್ಬರು ಮಂತ್ರಿ ಬಂದರೆ ಒಂದು ದಿನ ಕಾಯ್ತಾರೆ, ನಾವು ಒಂದು ದಿನ ಕಾಯ್ಬೇಕವ್ರ? ಆಯಿತು, ಎಲ್ಲ ಓಕೆ. ಯಾವ್ದಾದ್ರು ಮನೇಲಿ ಒಂದು ನಾಯಿ ಸತ್ರೆ ಮಣ್ಣು ಮಾಡಕ್ ಜಾಗ ಇರ್ತದೆ. ನಮ್ಮ ಬಾಸ್ಗೆ ಒಂದು ಋಣ ಮುಗ್ಸಕ್ಕೆ ನನ್ನ ಮಕ್ಕಳು ಹೇಳಿಕೆ ಇದ್ದಿಲ್ವಾ? ಇವರೆಲ್ಲ ನಮ್ಮ ಬಾಸ್ ಹೆಸರು ಹಾಕಂತಾರೆ, ನಮ್ಮ ಬಾಸ್ ಫೋಟೋ ಹಾಕ್ತಾರೆ. ಇವರ ಮನೆ ನಮ್ಮ ಬಾಸು ಒಂದೊಂದು ವಿಷ್ಣುವರ್ಧನ ಏನ್ ಹೇಳಿ ಒಬ್ಬರೇ ಯಾರ ಹೆಸರು ಇಟ್ಕೊಂಡು ಅವ್ರ ಅಪ್ಪನ ಹೆಸರು ಮೇಡಮ್ ವಿಷ್ಣುದಾದ
ಮಾತಾಡಕಣ ಬಿಡೋಣ. ವಿಷ್ಣುದಾದ ಯಾವ್ದೋ ಅಪ್ಪನ್ ಬೆಲ್ಟು ಅಮ್ಮನ್ ಬೆಲ್ಟ್ ಇಕ್ಕೊಂಬಂದವ್ರಲ್ಲ, ಒನ್ ಅಂಡ್ ಓನ್ಲಿ ಒಬ್ರೇ ಬದುಕಿದ್ದು ಒಬ್ರೇ ಹೋಗಿದ್ದು. ಆದ್ರೆ ಅವ್ರಿಗೆ ಮಾಡಿರೋ ಅನ್ಯಾಯ ಜನ ನೋಡ್ಬೇಕು. ನನ್ನ ಮಕ್ಕಳು ಗೌರ್ಮೆಂಟ್ನವರು ಇವ್ನ್ ಗೆದ್ದಾಗ ನಾನು ಮಾಡಿಸ್ತೀನಿ, ಅವ್ನ್ ಗೆದ್ದಾಗ ನಾನು ಮಾಡಿಸ್ತೀನಿ ಅಂತಾರೆ. ಎಲ್ಲರೂ ಬೆಳೆ ಬೇಸ್ಕೊಂತಾರೆ. ಯಾರು ನಮ್ಮ ಮಕ್ಕಳಾದ್ರೂ ನಮ್ಮ ದಾದಗೋಸ್ಕರ ನ್ಯಾಯ ಕೊಡ್ತಾರ ಸರ್, ನ್ಯಾಯ ಕೊಡ್ತಾರ ಸರ್. ಎಲ್ಲ ಜಾತಿಗೆ ಒಂದು ಇದು ಮಾಡ್ಕೊಂತಾರೆ ಸಂಘ, ಎಲ್ಲ ನಮ್ಮ ಕಮ್ಯುನಿಟಿಗೆ ಒಂದು ಮಾಡ್ಕೊಂತವ್ರೆ. ಹೋಯ್ತಾರಲ್ಲಿ ಯಾವ್ದೋ ದೊಡ್ಡ ಮ್ಯಾಟ್ರುಗಳು ಯಾವ್ದು ಇನ್ನು ಗಲಾಟೆ ಇದು ಮಾಡ್ತಾವ್ರೆ ಮಕ್ಕಳು ಸರ್. ಬೈಕಂಬೇಡಿ ಹಿಂಗಂತೀನಿ ಅಂತ. ಕನ್ನಡದಲ್ಲಿ ಒಂದೇ ಸಿಂಹ, ಸಾಹಸ ಸಿಂಹ, ಡಾಕ್ಟರ್ ವಿಷ್ಣುವರ್ಧನ್ಗೆ. ಮೇಡಮ್ ನಮ್ಮ ಅಪ್ಪಾಜಿ ಕೊಡುಗೆಯನ್ನು ಕೊಟ್ಟಿಲ್ವಾ ಕರ್ನಾಟಕಕ್ಕೆ? ಕೊಟ್ಟಿಲ್ಲ ಮೇಡಮ್, ನೀವ್ ಹೇಳಿ. ಮತ್ತೀಗ ಕೊಡ್ಬೇಕಲ್ವ ಮೇಡಮ್ ಜಾಗ ನಮ್ಗೆ? ನಾವ್ ಇನ್ನೇನು ಕೇಳ್ತಾ ಇದೀವ ಕರ್ನಾಟಕದಿಂದ? ಸ್ವಲ್ಪ ಜಾಗ ಕೇಳ್ತಾ ಇದೀವಿ ಅಷ್ಟೇ ಮೇಡಮ್. ಏನು ನಿಮ್ದು ಸರ್ಕಾರ? ಮೇಡಮ್ ಸರ್ಕಾರದಲ್ಲಿ ಯಾವತ್ತೇ ಆಗ್ಲಿ ಮೇನು ನಮ್ಮ ಅಪ್ಪಾಜಿಗೆ ಒಂದು ಸ್ಮಾರಕ ಭವನವನ್ನು ಮೊದಲು ಕಟ್ಸ್ಬೇಕು. ಮೊದಲು ಸ್ಮಾರಕವನ್ನು ಯಾವತ್ತು ಇದು ಮಾಡ್ತಾರೋ ಅವತ್ತೇ ವಿಷ್ಣುದಾದಕ್ಕೆ ಒಳ್ಳೆ ಒಂದು ಅಪ್ಪಟ ಅಭಿಮಾನಿ ಇರ್ತಾರೆ. ಜೈ ವಿಷ್ಣುದಾದಕ್ಕೆ. ಅನ್ನ ನೀರು ಕೊಟ್ಟವ್ರೆ, ಎಲ್ಲದೂ ಮಾಡವ್ರೆ. ವಿಷ್ಣುದಾದಕ್ಕೆ ಹೇಳೋದು ಒಂದೇ ಮಾತು, ಸಿಂಹ ಸಿಂಹ ತರನೇ ಮೆರಿತು. ಇರುವಾಗ ಸಿಂಗಲ್, ಇವಾಗಲೂ ಸಿಂಗಲ್. ಡಾಕ್ಟರ್ ವಿಷ್ಣುವರ್ಧನ್ಗೆ, ಡಾಕ್ಟರ್ ವಿಷ್ಣುವರ್ಧನ್ಗೆ, ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ಗೆ. ವಿಷ್ಣುದಾದ ಅಭಿಮಾನಿ ಎದುರು ಬರ್ತದೆ ಪ್ರೀತಿ. ಯಾರೋ ಮೊನ್ನೆ ಹೊಡೆದಿರೋ ಮನೇಲಿ ಗುಲ್ಬರ್ಗದಿಂದ ಬಂದಿದ್ದೀವಿ, ಒಳಗಡೆ ಬಿಡ್ತಾ ಇಲ್ಲ. ಕಾಯ್ಬೇಕು ಗೇಟ್ಗೆ. ನಿದ್ದೆ ಇಲ್ಲ, ಗುಲ್ಬರ್ಗಿಂದ ಬಂದಿದ್ದೀವಿ. ಬೀಟ್ ಪ್ಲಸ್ ಕರ್ನಾಟಕ.